ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ. ನಾನು ಶೋಭಾ ವೆಂಕಟ್ ಫ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ 2026ರ ಮೇ 16 ಶನಿವಾರ, ಶನಿ ಅಮಾವಾಸ್ಯೆ ಮತ್ತು ಶನಿ ಜಯಂತಿ ಅಂತ ಕೂಡ ಹೇಳ್ತೀವಿ, ಹಾಗೆ ಆಚರಿಸ್ತೀವಿ ಕೂಡ. ಇವತ್ತು ಶನಿವಾರ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಸಾಕು ಅಂತ ಅಲ್ಲ, ಕೆಲವೊಂದು ರಹಸ್ಯಗಳನ್ನು ತಿಳ್ಕೊಳ್ಳೇಬೇಕು ಪ್ರತಿಯೊಬ್ಬರು ಕೂಡ. ಯಾಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಶನಿ ಮಹಾತ್ಮ ಅವರ ಜಾತಕದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ. ಸೊ ಹಾಗಾಗಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಅಂದರೆ ಎಲ್ಲ ದೇವರುಗಳನ್ನು ದರ್ಶನ ಮಾಡಿದ ಹಾಗೆ ಶನಿ ದೇವರನ್ನ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ, ಡೈರೆಕ್ಟಾಗಿ ನೋಡೋಕ್ಕಾಗೋದಿಲ್ಲ. ಸೊ ಯಾಕೆ ಶನಿದೇವರ ವಕ್ರದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂದರೆ ಏನು ಮಾಡಬೇಕು, ಶನಿದೇವರ ದರ್ಶನವನ್ನು ಹೇಗೆ ಮಾಡಬೇಕು, ಶನಿದೇವರ ಪ್ರಭಾವ ನಮ್ಮ ಮೇಲೆ ಕಮ್ಮಿ ಆಗಬೇಕು, ಅದೃಷ್ಟ ಸಂಪತ್ತು ಎಲ್ಲ ನಮಗೆ ಸಿಗಬೇಕು ಅಂದರೆ ಯಾವ ದೇವರುಗಳನ್ನು ನಾವು ಪೂಜಿಸಬೇಕು, ಯಾವೆಲ್ಲ ದಾನ ಧರ್ಮಗಳನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ನಿಮಗೆ ತಿಳಿದಿರೋರಿಗೆ ಶೇರ್ ಮಾಡಿದರೆ ಅವ್ರಿಗೂ ಕೂಡ ಶನಿದೇವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಏನೆಲ್ಲ ತೊಗೊಂಡೋಗಬೇಕು, ಹೇಗೆ ದರ್ಶನ ಮಾಡಬೇಕು, ಅವರ ಪ್ರಭಾವ ಕಡಿಮೆ ಆಗಬೇಕು ಅಂದರೆ ಹೇಗೆಲ್ಲ ದಾನ ಧರ್ಮಗಳನ್ನು ಮಾಡಬೇಕು, ಹೇಗೆ ಪೂಜಿಸಬೇಕು ಅನ್ನೋದನ್ನು ಕೂಡ ತಿಳ್ಕೊತಾರೆ. ಅದರಿಂದ ನಿಮಗೂ ಕೂಡ ಪರೋಕ್ಷವಾಗಿ ಕೆಲವು ಪುಣ್ಯಗಳು ಕೂಡ ದೊರಕುತ್ತೆ. ಮುಖ್ಯವಾಗಿ ಶನಿ ಅಮಾವಾಸ್ಯೆ ಅಥವಾ ಶನಿ ಜಯಂತಿಯ ವಿಶೇಷತೆ ಏನಪ್ಪ ಅಂದರೆ 13 ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂಥ ಶನಿ ಜಯಂತಿ ಮತ್ತು ಶನಿ ಅಮಾವಾಸ್ಯೆಯ ದಿನದಂದೇ ಬರುತ್ತೆ. ಈ ದಿನ ತುಂಬ ಅಪರೂಪದ ಸಂಯೋಗದ ದಿನ ಅಂತಲೇ ಕರೀಬಹುದು. ಇಷ್ಟು ದಿನ ಶನಿ ಮಹಾತ್ಮ ದೇವರನ್ನು ಆರಾಧಿಸಿದ್ದೀರಾ, ದಾನ ಧರ್ಮಗಳನ್ನು ಮಾಡಿದ್ದೀರಾ ಅಂದರೆ ಇವತ್ತು ಮಾಡೋದು ಇನ್ನು 100 ಪಟ್ಟು ನಿಮಗೆ ಹೆಚ್ಚು ಲಾಭ ತಂದುಕೊಡುತ್ತೆ. ನಿಮ್ಮ ಶನಿ ದೇವರಿಗೆ ಸಂಬಂಧಿಸಿದಂತಹ ದೋಷಗಳಿರ್ಬೋದು, ಶನಿ ಕಾಟ ಇರ್ಬೋದು, ಸಾಡೆ ಸಾತಿ ಇರ್ಬೋದು, ಎಲ್ಲವನ್ನು ಕೂಡ ಕಳೆಯುವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು. ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ, ದಾನ ಧರ್ಮಗಳನ್ನು ಮಾಡಿ, ದೈವ ಭಕ್ತಿಯಿಂದ ಶನಿದೇವರನ್ನು ಆರಾಧಿಸಿ. ಮೊದಲನೇದಾಗಿ ಶನಿದೇವರ ದೇವಸ್ಥಾನಕ್ಕೆ ಹೋಗ್ಬೇಕಂತಂದರೆ ಶನಿದೇವರ ದರ್ಶನವನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಶನಿದೇವರ ದರ್ಶನವನ್ನು ಮಾಡಬೇಕು ಅಂದರೆ ಶಾಸ್ತ್ರದಲ್ಲಿ ಕೆಲವೊಂದು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಆ ನಿಯಮಗಳಿಗೆ ಬದ್ಧವಾಗಿ ನಾವು ಶನಿದೇವರನ್ನು ಪೂಜಿಸಿದಾಗ ಮಾತ್ರ ಶನಿಯಿಂದ ಉಂಟಾಗುವಂಥ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡ್ಕೋಬೋದು ಅಥವಾ ಪರಿಣಾಮ ಕಮ್ಮಿ ಆಗಬಹುದು. ಶಾಸ್ತ್ರದಲ್ಲಿ ಶನಿದೇವನ ಪತ್ನಿ ಆತನಿಗೆ ಶಾಪವನ್ನು ನೀಡಿದ್ರಿಂದ ತಾವು ಆತನ ಕಣ್ಣುಗಳನ್ನು ದೃಷ್ಟಿಸಿ ನೋಡಬಾರ್ದು. ಅಂದರೆ ದೇವರ ದೇವಸ್ಥಾನಕ್ಕೆ ನಾವು ಹೋಗ್ತೀವಲ್ವ, ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋದಾಗ ನಾವು ದೇವರ ಕಣ್ಣುಗಳನ್ನು, ಶನಿ ಮಹಾತ್ಮನ ಕಣ್ಣುಗಳನ್ನು ದೃಷ್ಟಿಸಿ ನೋಡಬಾರದು ಅಂತ ಸೂಚಿಸಲಾಗಿದೆ. ಭಕ್ತರು ಶನಿದೇವನ ದರ್ಶನವನ್ನು ಪಡೆದುಕೊಳ್ಳಲು ಆತನ ಮುಂದೆ ನಿಂತಾಗ ಶನಿದೇವನ ಪಾದಗಳನ್ನು ನೋಡಬೇಕೆ ವಿನಃ ಅವನ ಕಣ್ಣುಗಳನ್ನು ನೋಡಬಾರ್ದು. ಆದ್ದರಿಂದ ಅವನ ತೀವ್ರ ನೋಟ ಬಂದು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಅನ್ನೋ ನಂಬಿಕೆ ಉಲ್ಲೇಖವಾಗಿದೆ. ಇನ್ನು ಕೆಲವರು ಯಾಕೆ ಶನಿದೇವರ ಕಣ್ಣನ್ನು ನೋಡಬಾರ್ದು, ದೇವರ ದರ್ಶನಕ್ಕೆ ಅಂತ ಹೋದ ತಕ್ಷಣ ಮುಖನೇ ನೋಡ್ತೀವಿ, ನೋಡಿದ ತಕ್ಷಣ ಕಣ್ಣು ನೋಡಲೇಬೇಕಾಗತ್ತೆ, ಅದಕ್ಕೆ ಕಾರಣ ಏನು ಅಂತ ಕೂಡ ಕೇಳ್ತಾರೆ. ಶನಿದೇವರ ವಕ್ರದೃಷ್ಟಿ ಯಾವಾಗಿನಿಂದ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳಿಯೋಣ. ಶನಿದೇವನು ಗಂಧರ್ವ ರಾಜ ಚಿತ್ರಾರಥನ ಮಗಳಾದಂಥ ನೀಲಮಂದಳನ್ನು ವಿವಾಹವಾಗ್ತಾರೆ. ಆಕೆಯು ಕೂಡ ಅತ್ಯಂತ ಪರಿಶುದ್ಧ ಮತ್ತು ತಪಸ್ವಿಯಾಗಿರ್ತಾರೆ. ಆದರೆ ಆಕೆ ತನ್ನ ಪತಿಯಿಂದ ಸಂತೋಷದ ಕ್ಷಣ ಹಾಗೂ ಸುಖಕರ ದಾಂಪತ್ಯ ಜೀವನವನ್ನು ಬಯಸ್ತಾರೆ. ಆದರೆ ಶನಿದೇವನು ತ್ಯಾಗ ಮತ್ತು ನಿರಂತರ ತಪಸ್ಸು ಅವರ ನಡುವೆ ಅಂತರವನ್ನು ಸೃಷ್ಟಿಸುತ್ತೆ. ಶನಿದೇವನ ಪತ್ನಿ ಅವನು ಧ್ಯಾನದಲ್ಲಿ ಹೊರಬರಲು ಬಹಳ ಸಮಯ ಕಾದಿರ್ತಾರೆ. ಆದರೆ ಗಂಟೆಗಳ ಗಟ್ಟಲೆ ಕಳೆದರೂ ಕೂಡ ಶನಿದೇವರು ಕಣ್ಣನ್ನು ತೆರೆಯೋದೇ ಇಲ್ಲ. ಅವರು ಅದನ್ನು ಅವಮಾನವೆಂದು ಪರಿಗಣಿಸಿ ನಿರ್ಲಕ್ಷ್ಯ ಮಾಡಿ ದುಃಖವು ಅವರನ್ನು ಆದಷ್ಟು ವಿಚಲಿತಳನ್ನಾಗಿ ಮಾಡುತ್ತದೆ. ತನ್ನನ್ನು ಪತಿ ನಿರ್ಲಕ್ಷಿಸುತ್ತಿದ್ದಾರೆ ಎಂಬ ವಿಚಾರಕ್ಕೆ ಆಕೆಯು ಮನಸ್ಸಿನಲ್ಲಿ ತೀವ್ರವಾದ ಕೋಪವನ್ನು ಉಂಟು ಮಾಡುತ್ತೆ. ಅವರು ಕೋಪದಲ್ಲಿ ಶನಿದೇವರನ್ನು ಶಪಿಸ್ತಾರೆ. ನೀನು ನನ್ನ ಭಾವನೆಗಳನ್ನು ಅಗೌರವಿಸಿದ್ದೀಯಾ, ಇದರಿಂದ ಇಂದಿನಿಂದಲೇ ನೀನು ಯಾರ ಮೇಲೆ ನೇರ ದೃಷ್ಟಿ ಹಾಕ್ತೀಯೋ ಅವರು ನಾಶವಾಗಲಿ ಎಂಬ ಶಾಪವನ್ನು ಶನಿದೇವನ ಪತ್ನಿಯು ನೀಡುತ್ತಾರೆ. ಈ ಶಾಪವು ಶನಿಯ ನೋಟವನ್ನು ವಿಶ್ವಕ್ಕೆ ದುಷ್ಟತನದ ಸಂಕೇತವನ್ನಾಗಿ ಮಾಡುತ್ತೆ. ಶನಿದೇವರು ತನ್ನ ಧ್ಯಾನದಿಂದ ಹೊರಬಂದು ಶಾಪದ ಬಗ್ಗೆ ತಿಳಿದಾಗ ಅವರು
ತುಂಬ ದುಃಖಿತರಾಗ್ತಾರೆ. ಶನಿ ಮಹಾತ್ಮರ ಹೆಂಡತಿಯು ಕೂಡ ಅವರ ತಪ್ಪಿನ ಬಗ್ಗೆ ಅರಿವು ಮಾಡಿಕೊಳ್ತಾರೆ. ಆದರೆ ಶಾಪ ಅಚಲವಾಗಿತ್ತು. ಒಮ್ಮೆ ಉಚ್ಚರಿಸಿದಂಥ ಮಾತುಗಳು ಅವರು ಎಂದಿಗೂ ಕೂಡ ಹಿಂದಕ್ಕೆ ತೆಗೆದುಕೊಳ್ಳೋಕ್ಕಾಗಲ್ಲ. ಶಾಪ ಕೂಡ ಹಾಗೆ, ಶಾಪವನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗಾಗಿ ಶನಿ ಈ ಶಾಪಕ್ಕೆ ಬೆಲೆ ತರಲೇಬೇಕಾಗಿತ್ತು. ಈ ಘಟನೆಯ ನಂತರ ಶನಿದೇವನ ನೋಟವನ್ನು ವಕ್ರ ಅಥವಾ ವಕ್ರದೃಷ್ಟಿ ಎಂದು ಕರೆಯಲಾಗುತ್ತೆ. ಶಾಸ್ತ್ರದಲ್ಲಿ ಶನಿ ಈ ನೋಟವನ್ನು ಬಹಳ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತೆ. ಒಬ್ಬ ವ್ಯಕ್ತಿಯನ್ನು ಅವರ ಕ್ರಿಯೆಯ ಆಧಾರದ ಮೇಲೆ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುವವರು ಶನಿದೇವರಾಗಿದ್ದಾರೆ. ಇನ್ನು ಶನಿದೇವರು ನ್ಯಾಯಯುತ ವ್ಯಕ್ತಿಯಾಗಿದ್ದರಿಂದ ಅವರು ತನ್ನ ನಿರ್ಧಾರಗಳಿಂದ ಮುಗ್ಧರಿಗೆ ಯಾವುದೇ ಹಾನಿಯ ಆಗಬಾರದು ಎಂದು ಬಯಸ್ತಾರೆ. ಇನ್ನು ಜಗತ್ತನ್ನು ರಕ್ಷಿಸಲು ಅವರು ಯಾವಾಗಲೂ ತನ್ನ ತಲೆಯನ್ನು ಬಾಗಿ ನಡೆಯಲು ನಿರ್ಧರಿಸಿದ್ದರು. ಆದ್ದರಿಂದ ಅವರ ನೇರ ನೋಟ ಯಾರ ಮೇಲೂ ಕೂಡ ಬೀಳೋದಿಲ್ಲ ಮತ್ತು ಜಗತ್ತು ಕೂಡ ಸುರಕ್ಷಿತವಾಗಿ ಉಳಿಯುತ್ತೆ. ಕೆಲವೊಮ್ಮೆ ಅನಿಸುತ್ತೆ ನಾವೀಗಾಗಲೇ ಕಷ್ಟಕ್ಕೆ ಒಳಪಟ್ಟಿದ್ದೀವಿ ಅಥವಾ ಶನಿದೇವರ ಅನುಗ್ರಹ ನಮ್ಮ ಮೇಲೆ ಬಿದ್ದಿದೆ, ಏನು ಕೆಲಸ ಆಗ್ತಾಯಿಲ್ಲ, ಅಂದುಕೊಂಡಂಗೆ ಯಾವುದೂ ಆಗ್ತಿಲ್ಲ, ಯಾಕೆ ಹೀಗೆ ಅಂದಾಗ ಕೆಲವೊಂದು ಪರಿಹಾರಗಳಿರುತ್ತೆ. ಅದು ನಾವು ಯಾವೆಲ್ಲ ದೇವರುಗಳನ್ನು ಪ್ರಾರ್ಥನೆ ಮಾಡಿದರೆ ಶನಿದೇವರ ವಕ್ರದೃಷ್ಟಿ ಅಲ್ಪ ಸ್ವಲ್ಪ ಆದರೂ ಕಮ್ಮಿ ಆಗುತ್ತೆ ಅನ್ನೋದು ಇವಾಗ ತಿಳ್ಕೊಳ್ಳೋಣ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಹೇಳಬೇಕು ಅಂದರೆ ಶನಿದೇವರು ಕೇವಲ ಶಿವಭಕ್ತರಲ್ಲ, ಅವರು ವಿಷ್ಣು ದೇವರನ್ನು ಭಕ್ತನಾಗಿದ್ದರು. ವಿಷ್ಣುವಿನ ಆರಾಧನೆಯಲ್ಲಿ ಕೂಡ ತನ್ನನ್ನು ತೊಡಗಿಸ್ಕೊಳ್ತಾ ಇದ್ದರು. ತನ್ನ ದಿನ ಹೆಚ್ಚಿನ ಸಮಯವನ್ನು ಧ್ಯಾನಿಸ್ತಾ ಇದ್ದಿದ್ದು ವಿಷ್ಣು ದೇವರನ್ನು ಅಂತ ಹೇಳ್ತಾರೆ. ಅವರು ವಿಷ್ಣು ದೇವರನ್ನು ಯಾಕೆ ಅಷ್ಟು ನಂಬಿದರು, ಹಾಗೆ ಅವರು ತನ್ನ ಎಲ್ಲ ಲೌಕಿಕ ಸುಖಗಳನ್ನು ತ್ಯಜಿಸಿ ವಿಷ್ಣುವಿನ ಆಳವಾದ ಧ್ಯಾನದಲ್ಲಿ ಯಾಕೆ ತೊಡಗಿಸ್ಕೊಂಡಿದ್ರು, ಅದು ಕೂಡ ಒಂದೆರಡು ದಿನಗಳ ಕಾಲ ವಿಷ್ಣುವಿನ ಧ್ಯಾನದಲ್ಲಿ ಇರುತ್ತಿರಲಿಲ್ಲ. ಬದಲಾಗಿ ತಿಂಗಳುಗಳ ಕಾಲ ಒಂದೇ ಭಂಗಿಯಲ್ಲಿ ಕುಳಿತು ವಿಷ್ಣುವಿನ ಪ್ರಾರ್ಥನೆಯನ್ನೇ ಮಾಡ್ತಿದ್ರು. ಹಾಗೆ ಹನುಮಂತನ ಪ್ರಾರ್ಥನೆಯನ್ನು ಮಾಡ್ತಿದ್ರು. ಹನುಮಂತನ ಕಟ್ಟಭಕ್ತ ಕೂಡ ಆಗಿದ್ದರು. ಯಾಕೆ ಅಂತ ತಿಳ್ಕೊಳ್ಳೋಣ. ಹೌದು, ಶನಿ ಮಹಾತ್ಮ ಅಂದರೆ ಶನಿದೇವ. ಹಿಂದೂ ಪುರಾಣಗಳ ಪ್ರಕಾರ ಶಿವ, ವಿಷ್ಣು, ಹನುಮಂತ ಮತ್ತು ಶ್ರೀಕೃಷ್ಣನ ಪರಮ ಭಕ್ತ ಕೂಡ ಆಗಿದ್ದರು. ಹಾಗೆ ಆರಾಧಿಸ್ತಿದ್ರು. ಪ್ರತಿಯೊಬ್ಬ ದೇವತೆಯೊಂದಿಗೂ ಆತನಿಗೆ ಅಂದರೆ ಶನಿದೇವರಿಗೆ ಆಳವಾದ ಧಾರ್ಮಿಕ ಮತ್ತು ಪೌರಾಣಿಕ ನಂಟು ಇದೆ. ಮೊದಲನೇದಾಗಿ ಶಿವನ ಭಕ್ತಿ. ಶನಿದೇವನು ಶಿವನನ್ನು ತನ್ನ ಆರಾಧ್ಯ ದೈವ ಮತ್ತು ಗುರುವನ್ನಾಗಿಸಿಕೊಂಡಿದ್ದಾರೆ. ತನ್ನ ತಾಯಿಯಾದ ಛಾಯಾದೇವಿಯು ಶಿವನ ಕಠಿಣ ತಪಸ್ಸನ್ನು ಮಾಡಿದರು. ತಾಯಿಯ ಭಕ್ತಿಯ ಪ್ರಭಾವದಿಂದ ಶನಿಯು ಕೂಡ ಶಿವನ ಮಹಾಭಕ್ತನಾಗಿದ್ದರು. ಶನಿಯು ಕೂಡ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಕರ್ಮಫಲದಾತನಾಗಿ ಅಂದರೆ ನ್ಯಾಯಾಧೀಶ, ಜನರಿಗೆ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ತಕ್ಕ ಫಲ ನೀಡುವ ಅಧಿಕಾರವನ್ನು ಪಡೆದರು. ಹಾಗೆ ಹನುಮಂತನಿಗೆ ಮಿತ್ರ ಮತ್ತು ಭಕ್ತ ಅಂತಲೇ ಹೇಳ್ಬೋದು. ಹನುಮಂತನು ಶಿವನ ಅಂಶವಾಗಿರುವುದರಿಂದ ಶನಿದೇವನು ಆತನಿಗೆ ವಿಶೇಷ ಗೌರವವನ್ನು ನೀಡ್ತಾರೆ. ರಾವಣನ ಲಂಕೆಯಲ್ಲಿ ಶನಿದೇವನು ಬಂಧಿತನಾಗಿದ್ದಾಗ ಹನುಮಂತನು ಆತನನ್ನು ರಕ್ಷಿಸಿ ಬಿಡುಗಡೆಗೊಳಿಸಿರುತ್ತಾರೆ. ಹನುಮಂತನ ಪರಾಕ್ರಮ ಮತ್ತು ಭಕ್ತಿಗೆ ಮೆಚ್ಚಿದ ಶನಿಯು ಹನುಮಂತನ ಭಕ್ತರಿಗೆ ನಾನು ಎಂದಿಗೂ ತೊಂದರೆ ಕೊಡುವುದಿಲ್ಲ ಅಂತ ವರವನ್ನು ನೀಡ್ತಾರೆ. ಅಂದರೆ KG ಗಟ್ಟಲೆ ಕೊಡಲಿಕ್ಕಾಗಲಿಲ್ಲ ಅಂತ ಅಂದ್ರೂ ಗ್ರಾಮ್ಗಟ್ಟಲೆ ಆದರೂ ಕೊಡ್ತೀನಿ ಅನ್ನೋ ಒಂದು ಭರವಸೆ. ಇನ್ನು ವಿಷ್ಣು ಮತ್ತು ಶ್ರೀಕೃಷ್ಣನ ಭಕ್ತಿ ಅಂತಲೇ ಹೇಳ್ಬೋದು. ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನ ಪರಮ ಭಕ್ತರಲ್ಲಿ ಶನಿದೇವರು ಕೂಡ ಒಬ್ಬರು. ಶ್ರೀಕೃಷ್ಣನ ಜನನದ ಸಮಯದಲ್ಲಿ ಶನಿಯು ಕೃಷ್ಣನನ್ನು ನೋಡಲು ಅಂತ ಹೋದಾಗ ನಂದಗ್ರಾಮಕ್ಕೆ ತೆರಳುತ್ತಾರೆ. ಆದರೆ ಕೃಷ್ಣನಿಗೆ ತನ್ನ ದೃಷ್ಟಿಯಿಂದ ತೊಂದರೆ ಆಗಬಾರ್ದು ಅಂತ ಯಶೋದೆಯು ಶನಿಯನ್ನು ಒಳಗೆ ಬಿಡಲಿಲ್ಲ. ಆಗ ಶನಿಯು ಶ್ರೀ ಬಾಲಕೃಷ್ಣನ ದರ್ಶನಕ್ಕಾಗಿ ಪ್ರಾರ್ಥಿಸಿದಾಗ ಕೃಷ್ಣನು ಆತನಿಗೆ ದರ್ಶನ ಭಾಗ್ಯವನ್ನು ಕರುಣಿಸಿದನು ಎಂಬ ಕಥೆ ಕೂಡ ಇದೆ. ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಶ್ರೀಕೃಷ್ಣನು ತನ್ನನ್ನು ಕೋಗಿಲೆಯ ರೂಪದಲ್ಲಿ ಬದಲಾಯಿಸಿಕೊಂಡು ಶನಿದೇವರ ಮುಂದೆ ಕಾಣಿಸ್ಕೋತಾರೆ. ಶ್ರೀಕೃಷ್ಣನು ಶನಿದೇವರ ಮುಂದೆ ಕಾಣಿಸ್ಕೊಂಡು ಅವನ ತಪಸ್ಸಿನ ಕಾರಣವನ್ನು ಕೇಳಿದಾಗ ಶನಿದೇವರು ನಾನು ನ್ಯಾಯದ ಕರ್ತವ್ಯವನ್ನು ಮಾತ್ರ ನಿರ್ವಹಿಸುತ್ತಿದ್ದೇನೆ, ಹಾಗಾಗಿ ನಾನು ಕ್ರೂರಿ ಎಂದು ನೀವು ಏಕೆ ಭಾವಿಸಿದ್ದೀರಿ? ಇದರಿಂದ
ಶನಿದೇವನು ಕೃಷ್ಣನ ರೂಪದಲ್ಲಿ ಬಾಲಕೃಷ್ಣನನ್ನು ನೋಡಲು ಸಾಧ್ಯವಾಗದಕ್ಕಾಗಿ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾರೆ. ನಂತರ ಶ್ರೀಕೃಷ್ಣನು ಶನಿಯನ್ನು ಪೂಜಿಸುವವರು ತಮ್ಮ ದುಃಖದಿಂದ ಮುಕ್ತರಾಗುತ್ತಾರೆ ಎಂದು ಆಶೀರ್ವದಿಸಿದರು ಮತ್ತು ಶನಿದೇವನನ್ನು ನಂದನವನದಲ್ಲೇ ಉಳಿಯಲು ಕೇಳಿದರು ಶ್ರೀಕೃಷ್ಣ. ಅಂದಿನಿಂದ ಮಧುರಾದಲ್ಲಿರುವಂಥ ಈ ಸ್ಥಳ ಕೂಡ ಕೋಕಿಲಾಬನ ಶನಿಧಾಮ ಎಂದು ಕರೀತಾರೆ. ಶನಿದೇವನ ದೃಷ್ಟಿ ಕೃಷ್ಣನ ಮೇಲೆ ಬಿದ್ದರೆ ಎಲ್ಲಿ ಕೃಷ್ಣನಿಗೆ ಹಾನಿಯಾಗುತ್ತೋ ಅಂತ ಆತನ ತಾಯಿ ತಡೆದರೆ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಭಕ್ತನಾದ ಶನಿಯನ್ನು ನೋಡೋದಕ್ಕಾಗಿ ಮಾರುವೇಷದಲ್ಲಿ ಶನಿದೇವರ ಇರುವಂಥ ಜಾಗಕ್ಕೆ ಬರ್ತಾರೆ. ಶ್ರೀಕೃಷ್ಣನಿಗೆ ಶನಿಯ ಮೇಲಿದ್ದ ಪ್ರೀತಿಯನ್ನು ಕಂಡು ಶನಿಯು ಕೂಡ ಕೃಷ್ಣ ಭಕ್ತರಿಗೆ ತಾನು ಎಂದಿಗೂ ನೋವನ್ನು ನೀಡುವುದಿಲ್ಲ ಅಂತ ಭರವಸೆಯನ್ನು ನೀಡ್ತಾರೆ. ಈಗ ತಿಳಿದಿದೆ ಅನ್ಕೊತೀನಿ ಯಾವೆಲ್ಲ ದೇವರುಗಳ ಪ್ರಾರ್ಥನೆ ಮಾಡಿದರೆ ಶನಿ ದೇವರ ವಕ್ರದೃಷ್ಟಿ ಅಥವಾ ಶನಿ ಶಾಡೆ ಎಷ್ಟೊಂದು ಶನಿ ಪ್ರಭಾವ ನಮಗೆ ಕಡಿಮೆ ಆಗುತ್ತೆ, ಯಾವೆಲ್ಲ ದೇವ್ರನ್ನ ಪೂಜಿಸಬೇಕು ಅಂತ. 13 ವರ್ಷಕ್ಕೊಮ್ಮೆ ಬಂದಿರುವಂಥ ಈ ಸಂಯೋಗದಲ್ಲಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಸಮಯವನ್ನು ದಯವಿಟ್ಟು ದೇವಸ್ಥಾನಗಳಿಗೆ ಹೋಗಿ, ದೇವಸ್ಥಾನಗಳಿಗೆ ನೀವು ಹೋಗೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಕೈಯಾರೆ ಎಣ್ಣೆ ತಿಲತೈಲ ಅಂತ ಹೇಳ್ತೀವಲ್ಲ, ಶ್ರೀಗಂಧ ಹಾಗೆ ಬೇಳೆಯ ಕಿಚಡಿಯನ್ನು ಮಾಡಿಕೊಡಿ. ಹೋಗೋರ ಕೈಲಾದ್ರೂ ಕೊಟ್ಟು ಕಳಿಸಿ. ಕೆಂಪು ಬಣ್ಣದ ಹೂಗಳು ಹಾಗೆ ಗಾಢ ಬಟ್ಟೆಗಳನ್ನು ಧರಿಸ್ಕೊಂಡು ಹೋಗಿ. ಶನಿ ಮಹಾತ್ಮನಿಗೆ ಇಷ್ಟವಾಗುವಂಥ ಕಪ್ಪು ನೀಲಿ ವರ್ಣದ ಬಟ್ಟೆಗಳನ್ನು ಧರಿಸಿ ಅವರಿಗೆ ಇಷ್ಟವಾಗುವಂಥ ಎಣ್ಣೆ, ಕಬ್ಬಿಣ, ತಾಮ್ರ ಇದನ್ನು ದಾನ ಮಾಡಿ. ಖಂಡಿತವಾಗಲೂ ಭಗವಂತ ಒಲಿತಾನೆ, ಒಳ್ಳೆಯದನ್ನೇ ಕರುಣಿಸ್ತಾನೆ. ವಿಶೇಷವಾಗಿ ಈ ದಿನ ಮಾಡಬೇಕಾಗಿರುವಂಥದ್ದು ಸಾಸಿವೆ ಎಣ್ಣೆ ತಗೊಂಡು ಕಬ್ಬಿಣ ಅಥವಾ ತಾಮ್ರ ಹಿತ್ತಾಳೆ ಈ ತಟ್ಟೆಗಳಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ನಿಮ್ಮ ಮುಖವನ್ನು ಅದರಲ್ಲಿ ನೋಡಿಕೊಂಡು ನಿಮ್ಮ ಕಷ್ಟಗಳನ್ನು ಶನಿದೇವರಿಗೆ ಹೇಳ್ತಾ, ಶನಿದೇವರ ದೇವಸ್ಥಾನಕ್ಕಾದ್ರೂ ನೀವು ಕೊಡ್ಬೋದು, ಇಲ್ಲ ಅಂತಂದರೆ ಅಗತ್ಯ ಇರುವಂಥವ್ರಿಗೆ ದಾನ ಮಾಡಬಹುದು. ಪ್ರತಿದಿನ ಮನುಷ್ಯ ಅಂದಮೇಲೆ ಧರ್ಮ ಕರ್ಮಗಳ ಫಲದ ಬಗ್ಗೆ ಕೌಂಟ್ ಆಗ್ತಾನೆ ಇರುತ್ತೆ. ಎಂದಿಗೂ ಕೂಡ ಶನಿದೇವರ ಮಂತ್ರ ಪಠನೆಯನ್ನು ಬಿಡಬೇಡಿ. ಪ್ರತಿದಿನ ಶನಿದೇವರ ಗಾಯತ್ರಿ ಮಂತ್ರ, ಶನಿದೇವರ ಮಂತ್ರಗಳನ್ನು ಪಠಿಸ್ತಾ ಇರಿ. ಯಾವ ಮಂತ್ರನೂ ಬಾಯಿಗೆ ಬರ್ತಿಲ್ಲ ಅಂದರೆ, ಅಥವಾ ನೋಡಿದ ತಕ್ಷಣ ಯಾವುದಾದ್ರು ರೋಡಲ್ಲಿ ಹೋಗ್ತಾ ಇರ್ತೀರಾ, ಶನಿದೇವರ ದೇವಸ್ಥಾನ ನೋಡ್ತೀರಾ, ಅಥವಾ ಶನಿ ಮಹಾತ್ಮ ನಿಮಗೆ ನೆನಪಾಗ್ಬಿಡ್ತಾರೆ. ಆ ಸಂದರ್ಭಗಳಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಅನ್ನೋ ಈ ಮಂತ್ರವನ್ನೇ ಸರಳವಾಗಿಯೇ ಪಠಿಸಿದ್ರೆ ಸಾಕು. 108 ಸಾರಿ, 9 ಸಾರಿ ಈ ಥರ ಮಾಡಿದ್ರೆ ಸಾಕು, ಅವರ ಅನುಗ್ರಹ ನಿಮ್ಮ ಮೇಲೆ ಒಳ್ಳೆಯತನದಲ್ಲೇ ಬೀರುತ್ತೆ. ಮನುಷ್ಯನ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದಿರುತ್ತೆ. ಅದನ್ನು ಸರಿಯಾದ ಸಮಯದಲ್ಲಿ ತಿಳ್ಕೊಂಡ್ರೆ ಜೀವನ ಬಂಗಾರ ಆಗುತ್ತೆ. ಅದನ್ನು ತಿಳ್ಕೊಂಡಿಲ್ಲ ಅಂತಂದರೆ ಜೀವನದಲ್ಲಿ ಸಾಯೋವರೆಗೂ ಕೂಡ ಪಶ್ಚಾತ್ತಾಪ, ನನಗೆ ಯಾಕೆ ಗೊತ್ತಾಗಲಿಲ್ಲ, ಯಾಕೆ ತಿಳ್ಕೊಂಡಿಲ್ಲ ಅಂತ. ಶನಿದೇವರ ಬಗ್ಗೆ ಇಷ್ಟು ತಿಳ್ಕೊಂಡಿದ್ದೀರಾ, ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ತಿಳ್ಕೊಂಡು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಭಕ್ತಿ ಭಾವದಿಂದ ಶನಿದೇವರನ್ನು ಆರಾಧಿಸಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶನಿ ಜಯಂತಿ ಹಾಗೆ ಶನಿ ಅಮಾವಾಸ್ಯೆ ಶುಭಾಶಯಗಳು. ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಕುಟುಂಬದವರಿಗೆ, ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.